ದಿವಸ ನಾನು ದಾವಣಗೆರೆ ಜಿಲ್ಲೆ ಪ್ರತಿ ತಾಲೂಕಿಗೆ ಬರ್ತೇನೆ. ಯಾರು ಮಾಜಿ ಶಾಸಕರಿದ್ದಾರೆ ಅವರೆಲ್ಲ ಮುಂದೆ ಚುನಾವಣೆಯಲ್ಲಿ ಗೆದ್ದು ಕರ್ನಾಟಕದಲ್ಲಿ BJP ಸರ್ಕಾರವನ್ನು ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಮಾತು ಹೇಳಿದ್ದೇನೆ. ವಾತಾವರಣ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ. ನಾವೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸಿ ಅಧಿಕಾರಕ್ಕೆ ತರೋದಕ್ಕೆ ಏನು ಬೇಕೋ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತೇನೆ. ಅದಕ್ಕಾಗಿ ರಾಜ್ಯದ ಜನ ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲಬೇಕು. ಈ ಸರ್ಕಾರದ ಪೊಳ್ಳು ಘೋಷಣೆಗಳಿಗೆ ಬಲಿಯಾಗದೇನೆ ಎಲ್ಲರೂ ಒಟ್ಟಾಗಿ ನರೇಂದ್ರ ಮೋದಿಯವರ ಪಕ್ಷ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಗರಾಗಿ ನಿಲ್ಲಬೇಕು ಅಂತ ಕೈ ಜೋಡಿಸಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. BJPನಲ್ಲಿ ಕೆಲವರು ಒಡಕೊಂಡು ಮಾಡಿರುವಂಥದ್ದು ನಿಜ, ನೀವು ಹೇಳಿದಂತೆಯೇ. ಈಗಾಗಲೇ ಕೇಂದ್ರದ ನಾಯಕರ ಗಮನಕ್ಕೆ ಎಲ್ಲವೂ ಬಂದಿದೆ. ಇನ್ನು ಕೆಲವೇ ದಿವಸದಲ್ಲಿ ಸರಿ ಹೋಗಿ ಎಲ್ಲರೂ ಒಟ್ಟಾಗಿ ಪಕ್ಷವನ್ನು ಕಟ್ಟೋ ಕಡೆ ಒಟ್ಟಾಗಿ ಹೋಗೋ ಪ್ರಯತ್ನ ಮಾಡ್ತೇವೆ. ಯಾರ್ಯಾರು ಬೇರೆ ಬೇರೆ ಭಿನ್ನಾಭಿಪ್ರಾಯ ಇಟ್ಕೊಂಡು ಈ ರೀತಿ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವ್ರು ವಿನಂತಿ ಮಾಡ್ತೇನೆ, ಪಕ್ಷದ ಹಿತದೃಷ್ಟಿಯಿಂದ ಬನ್ನಿ, ಚರ್ಚೆ ಮಾಡೋಣ. ಏನಾದರೂ ಕೊರತೆಗಳಿದ್ದರೆ ಸರಿಪಡಿಸ್ಕೊಂಡು ನಾವೆಲ್ಲ ಒಟ್ಟಾಗಿ ಪಕ್ಷವನ್ನು ಬಲಪಡಿಸೋ ಕಡೆ ಗಮನವನ್ನು ಕೊಡೋಣ ಅಂತೇಳಿ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಬ್ರಿಟಿಷರನ್ನೇ ಓಡಿಸಿದ್ದಾರೆ, ಇನ್ನು BJP ಅವ್ರು ಯಾವ ಲೆಕ್ಕ ಅಂತೇಳಿ ಶಿವರಾಜ್ ತಂಗಡಿಗರು ಹೇಳಿದ್ದಾರೆ. ನಾನು ಬೇರೆಯವ್ರ ಬಗ್ಗೆ ಯಾವುದು ಹೇಳೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ BJP JDS ಬರುವಂಥದ್ದು ಹುಡುಗರು ಒಂದಾಗಿ ಮುಂದೆ ಹೋಗ್ತೇವೆ. ಒಟ್ಟಾಗಿ ಮತ್ತೊಮ್ಮೆ ಕರ್ನಾಟಕದಲ್ಲಿ BJP JDS ಸಮ್ಮಿಶ್ರ ಸರ್ಕಾರವನ್ನು ತರೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದಕ್ಕೆ ಈಗಾಗಲೇ ಕುಮಾರಸ್ವಾಮಿಯವರು, ದೇವೇಗೌಡರು ಎಲ್ಲರೂ ಸಹ ಸಹಮತವನ್ನು ವ್ಯಕ್ತಪಡಿಸಿರೋದ್ರಿಂದ ನಾವು ಇವರು ಒಟ್ಟಾಗಿ ಒಂದಾಗಿ ಹೋದರೆ ಪಕ್ಷವನ್ನು ಇಲ್ಲಿ ಅಧಿಕಾರಕ್ಕೆ ತರೋದೇನು ಕಷ್ಟ ಆಗೋದಿಲ್ಲ. ಆ ದಿಕ್ಕಿನಲ್ಲಿ ನಾವಿಬ್ಬರು ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅದ್ಯಾವುದೂ ಆಗೋದಿಲ್ಲ. ಅದು ಯಾರೋ ಕೆಲವರು ಉದ್ದೇಶಪೂರ್ವಕವಾಗಿ ರೀತಿ ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ನಾನು ತಲೆ ಯಾವಾಗ ಕರೆದು ಸಹ ನಾನು ದಾವಣಗೆರೆ ಜಿಲ್ಲೆ ಪ್ರತಿ ತಾಲೂಕಿಗೆ ಬರ್ತೇನೆ. ಯಾರು ಮಾಜಿ ಶಾಸಕರಿದ್ದಾರೆ ಅವರೆಲ್ಲ ಮುಂದೆ ಚುನಾವಣೆಯಲ್ಲಿ ಗೆದ್ದು ಕರ್ನಾಟಕದಲ್ಲಿ BJP ಸರ್ಕಾರವನ್ನು ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಮಾತು ಹೇಳಿದ್ದೇನೆ. ವಾತಾವರಣ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ. ನಾವೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸಿ ಅಧಿಕಾರಕ್ಕೆ ತರೋದಕ್ಕೆ ಏನು ಬೇಕೋ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತೇನೆ. ಅದಕ್ಕಾಗಿ ರಾಜ್ಯದ ಜನ ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲಬೇಕು. ಈ ಸರ್ಕಾರದ ಪೊಳ್ಳು ಘೋಷಣೆಗಳಿಗೆ ಬಲಿಯಾಗದೇನೆ ಎಲ್ಲರೂ ಒಟ್ಟಾಗಿ ನರೇಂದ್ರ ಮೋದಿಯವರ ಪಕ್ಷ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಗರಾಗಿ ನಿಲ್ಲಬೇಕು ಅಂತ ಕೈ ಜೋಡಿಸಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. BJPನಲ್ಲಿ ಕೆಲವರು ಒಡಕೊಂಡು ಮಾಡಿರುವಂಥದ್ದು ನಿಜ, ನೀವು ಹೇಳಿದಂತೆಯೇ. ಈಗಾಗಲೇ ಕೇಂದ್ರದ ನಾಯಕರ ಗಮನಕ್ಕೆ ಎಲ್ಲವೂ ಬಂದಿದೆ. ಇನ್ನು ಕೆಲವೇ ದಿವಸದಲ್ಲಿ ಸರಿ ಹೋಗಿ ಎಲ್ಲರೂ ಒಟ್ಟಾಗಿ ಪಕ್ಷವನ್ನು ಕಟ್ಟೋ ಕಡೆ ಒಟ್ಟಾಗಿ ಹೋಗೋ ಪ್ರಯತ್ನ ಮಾಡ್ತೇವೆ. ಯಾರ್ಯಾರು ಬೇರೆ ಬೇರೆ ಭಿನ್ನಾಭಿಪ್ರಾಯ ಇಟ್ಕೊಂಡು ಈ ರೀತಿ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವ್ರು ವಿನಂತಿ ಮಾಡ್ತೇನೆ, ಪಕ್ಷದ ಹಿತದೃಷ್ಟಿಯಿಂದ ಬನ್ನಿ, ಚರ್ಚೆ ಮಾಡೋಣ. ಏನಾದರೂ ಕೊರತೆಗಳಿದ್ದರೆ ಸರಿಪಡಿಸ್ಕೊಂಡು ನಾವೆಲ್ಲ ಒಟ್ಟಾಗಿ ಪಕ್ಷವನ್ನು ಬಲಪಡಿಸೋ ಕಡೆ ಗಮನವನ್ನು ಕೊಡೋಣ ಅಂತೇಳಿ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಬ್ರಿಟಿಷರನ್ನೇ ಓಡಿಸಿದ್ದಾರೆ, ಇನ್ನು BJP ಅವ್ರು ಯಾವ ಲೆಕ್ಕ ಅಂತೇಳಿ ಶಿವರಾಜ್ ತಂಗಡಿಗರು ಹೇಳಿದ್ದಾರೆ. ನಾನು ಬೇರೆಯವ್ರ ಬಗ್ಗೆ ಯಾವುದು ಹೇಳೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ BJP JDS ಬರುವಂಥದ್ದು ಹುಡುಗರು ಒಂದಾಗಿ ಮುಂದೆ ಹೋಗ್ತೇವೆ. ಒಟ್ಟಾಗಿ ಮತ್ತೊಮ್ಮೆ ಕರ್ನಾಟಕದಲ್ಲಿ BJP JDS ಸಮ್ಮಿಶ್ರ ಸರ್ಕಾರವನ್ನು ತರೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದಕ್ಕೆ ಈಗಾಗಲೇ ಕುಮಾರಸ್ವಾಮಿಯವರು, ದೇವೇಗೌಡರು ಎಲ್ಲರೂ ಸಹ ಸಹಮತವನ್ನು ವ್ಯಕ್ತಪಡಿಸಿರೋದ್ರಿಂದ ನಾವು ಇವರು ಒಟ್ಟಾಗಿ ಒಂದಾಗಿ ಹೋದರೆ ಪಕ್ಷವನ್ನು ಇಲ್ಲಿ ಅಧಿಕಾರಕ್ಕೆ ತರೋದೇನು ಕಷ್ಟ ಆಗೋದಿಲ್ಲ. ಆ ದಿಕ್ಕಿನಲ್ಲಿ ನಾವಿಬ್ಬರು ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅದ್ಯಾವುದೂ ಆಗೋದಿಲ್ಲ. ಅದು ಯಾರೋ ಕೆಲವರು ಉದ್ದೇಶಪೂರ್ವಕವಾಗಿ ರೀತಿ ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ನಾನು ತಲೆ ಯಾವಾಗ ಕರೆದು ಸಹ ನಾನು ದಾವಣಗೆರೆ ಜಿಲ್ಲೆ ಪ್ರತಿ ತಾಲೂಕಿಗೆ ಬರ್ತೇನೆ. ಯಾರು ಮಾಜಿ ಶಾಸಕರಿದ್ದಾರೆ ಅವರೆಲ್ಲ ಮುಂದೆ ಚುನಾವಣೆಯಲ್ಲಿ ಗೆದ್ದು ಕರ್ನಾಟಕದಲ್ಲಿ BJP ಸರ್ಕಾರವನ್ನು ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಮಾತು ಹೇಳಿದ್ದೇನೆ. ವಾತಾವರಣ
ರಾಜ್ಯದಲ್ಲಿ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ. ನಾವೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸಿ ಅಧಿಕಾರಕ್ಕೆ ತರೋದಕ್ಕೆ ಏನು ಬೇಕೋ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತೇನೆ. ಅದಕ್ಕಾಗಿ ರಾಜ್ಯದ ಜನ ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲಬೇಕು. ಈ ಸರ್ಕಾರದ ಪೊಳ್ಳು ಘೋಷಣೆಗಳಿಗೆ ಬಲಿಯಾಗದೇನೆ ಎಲ್ಲರೂ ಒಟ್ಟಾಗಿ ನರೇಂದ್ರ ಮೋದಿಯವರ ಪಕ್ಷ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಗರಾಗಿ ನಿಲ್ಲಬೇಕು ಅಂತ ಕೈ ಜೋಡಿಸಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬಿಜೆಪಿನಲ್ಲಿ ಕೆಲವರು ಒಡಕೊಂಡು ಮಾಡಿರುವಂಥದ್ದು ನಿಜ, ನೀವು ಹೇಳಿದಂತೆಯೇ. ಈಗಾಗಲೇ ಕೇಂದ್ರದ ನಾಯಕರ ಗಮನಕ್ಕೆ ಎಲ್ಲವೂ ಬಂದಿದೆ. ಇನ್ನು ಕೆಲವೇ ದಿವಸದಲ್ಲಿ ಸರಿ ಹೋಗಿ ಎಲ್ಲರೂ ಒಟ್ಟಾಗಿ ಪಕ್ಷವನ್ನು ಕಟ್ಟೋ ಕಡೆ ಒಟ್ಟಾಗಿ ಹೋಗೋ ಪ್ರಯತ್ನ ಮಾಡ್ತೇವೆ. ಯಾರ್ಯಾರು ಬೇರೆ ಬೇರೆ ಭಿನ್ನಾಭಿಪ್ರಾಯ ಇಟ್ಕೊಂಡು ಈ ರೀತಿ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವ್ರು ವಿನಂತಿ ಮಾಡ್ತೇನೆ, ಪಕ್ಷದ ಹಿತದೃಷ್ಟಿಯಿಂದ ಬನ್ನಿ, ಚರ್ಚೆ ಮಾಡೋಣ. ಏನಾದರೂ ಕೊರತೆಗಳಿದ್ದರೆ ಸರಿಪಡಿಸ್ಕೊಂಡು ನಾವೆಲ್ಲ ಒಟ್ಟಾಗಿ ಪಕ್ಷವನ್ನು ಬಲಪಡಿಸೋ ಕಡೆ ಗಮನವನ್ನು ಕೊಡೋಣ ಅಂತೇಳಿ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಬ್ರಿಟಿಷರನ್ನೇ ಓಡಿಸಿದ್ದಾರೆ, ಇನ್ನು ಬಿಜೆಪಿ ಯಾವ ಲೆಕ್ಕ ಅಂತೇಳಿ ಶಿವರಾಜ್ ತಂಗಡಿಗರು ಹೇಳಿದ್ದಾರೆ. ನಾನು ಬೇರೆಯವ್ರ ಬಗ್ಗೆ ಯಾವುದು ಹೇಳೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಬಿಜೆಪಿ JDS ಬರುವಂಥದ್ದು ಹುಡುಗರು ಒಂದಾಗಿ ಮುಂದೆ ಹೋಗ್ತೇವೆ. ಒಟ್ಟಾಗಿ ಮತ್ತೊಮ್ಮೆ ಕರ್ನಾಟಕದಲ್ಲಿ BJP JDS ಸಮ್ಮಿಶ್ರ ಸರ್ಕಾರವನ್ನು ತರೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದಕ್ಕೆ ಈಗಾಗಲೇ ಕುಮಾರಸ್ವಾಮಿಯವರು, ದೇವೇಗೌಡರು ಎಲ್ಲರೂ ಸಹ ಸಹಮತವನ್ನು ವ್ಯಕ್ತಪಡಿಸಿರೋದ್ರಿಂದ ನಾವು ಇವರು ಒಟ್ಟಾಗಿ ಒಂದಾಗಿ ಹೋದರೆ ಪಕ್ಷವನ್ನು ಇಲ್ಲಿ ಅಧಿಕಾರಕ್ಕೆ ತರೋದೇನು ಕಷ್ಟ ಆಗೋದಿಲ್ಲ. ಆ ದಿಕ್ಕಿನಲ್ಲಿ ನಾವಿಬ್ಬರು ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅದು ಯಾವುದೂ ಆಗೋದಿಲ್ಲ. ಅದು ಯಾರೋ ಕೆಲವರು ಉದ್ದೇಶಪೂರ್ವಕವಾಗಿ ರೀತಿ ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ನಾನು ತಲೆ ಯಾವಾಗ ಕರೆದು ಸಹ ನಾನು ದಾವಣಗೆರೆ ಜಿಲ್ಲೆ ಪ್ರತಿ ತಾಲೂಕಿಗೆ ಬರ್ತೇನೆ. ಯಾರು ಮಾಜಿ ಶಾಸಕರಿದ್ದಾರೆ ಅವರೆಲ್ಲ ಮುಂದೆ ಚುನಾವಣೆಯಲ್ಲಿ ಗೆದ್ದು ಕರ್ನಾಟಕದಲ್ಲಿ BJP ಸರ್ಕಾರವನ್ನು ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಮಾತು ಹೇಳಿದ್ದೇನೆ. ವಾತಾವರಣ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ. ನಾವೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸಿ ಅಧಿಕಾರಕ್ಕೆ ತರೋದಕ್ಕೆ ಏನು ಬೇಕೋ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತೇನೆ. ಅದಕ್ಕಾಗಿ ರಾಜ್ಯದ ಜನ ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲಬೇಕು. ಈ ಸರ್ಕಾರದ ಪೊಳ್ಳು ಘೋಷಣೆಗಳಿಗೆ ಬಲಿಯಾಗದೇನೆ ಎಲ್ಲರೂ ಒಟ್ಟಾಗಿ ನರೇಂದ್ರ ಮೋದಿಯವರ ಪಕ್ಷ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಗರಾಗಿ ನಿಲ್ಲಬೇಕು ಅಂತ ಕೈ ಜೋಡಿಸಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬಿಜೆಪಿನಲ್ಲಿ ಕೆಲವರು ಒಡಕೊಂಡು ಮಾಡಿರುವಂಥದ್ದು ನಿಜ, ನೀವು ಹೇಳಿದಂತೆಯೇ. ಈಗಾಗಲೇ ಕೇಂದ್ರದ ನಾಯಕರ ಗಮನಕ್ಕೆ ಎಲ್ಲವೂ ಬಂದಿದೆ. ಇನ್ನು ಕೆಲವೇ ದಿವಸದಲ್ಲಿ ಸರಿ ಹೋಗಿ ಎಲ್ಲರೂ ಒಟ್ಟಾಗಿ ಪಕ್ಷವನ್ನು ಕಟ್ಟೋ ಕಡೆ ಒಟ್ಟಾಗಿ ಹೋಗೋ ಪ್ರಯತ್ನ ಮಾಡ್ತೇವೆ. ಯಾರ್ಯಾರು ಬೇರೆ ಬೇರೆ ಭಿನ್ನಾಭಿಪ್ರಾಯ ಇಟ್ಕೊಂಡು ಈ ರೀತಿ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವ್ರು ವಿನಂತಿ ಮಾಡ್ತೇನೆ, ಪಕ್ಷದ ಹಿತದೃಷ್ಟಿಯಿಂದ ಬನ್ನಿ, ಚರ್ಚೆ ಮಾಡೋಣ. ಏನಾದರೂ ಕೊರತೆಗಳಿದ್ದರೆ ಸರಿಪಡಿಸ್ಕೊಂಡು ನಾವೆಲ್ಲ ಒಟ್ಟಾಗಿ ಪಕ್ಷವನ್ನು ಬಲಪಡಿಸೋ ಕಡೆ ಗಮನವನ್ನು ಕೊಡೋಣ ಅಂತೇಳಿ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಬ್ರಿಟಿಷರನ್ನೇ ಓಡಿಸಿದ್ದಾರೆ, ಇನ್ನು ಬಿಜೆಪಿ ಯಾವ ಲೆಕ್ಕ ಅಂತೇಳಿ ಶಿವರಾಜ್ ತಂಗಡಿಗರು ಹೇಳಿದ್ದಾರೆ. ನಾನು ಬೇರೆಯವ್ರ ಬಗ್ಗೆ ಯಾವುದು ಹೇಳೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಬಿಜೆಪಿ JDS ಬರುವಂಥದ್ದು ಹುಡುಗರು ಒಂದಾಗಿ ಮುಂದೆ ಹೋಗ್ತೇವೆ. ಒಟ್ಟಾಗಿ ಮತ್ತೊಮ್ಮೆ ಕರ್ನಾಟಕದಲ್ಲಿ BJP JDS ಸಮ್ಮಿಶ್ರ ಸರ್ಕಾರವನ್ನು ತರೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದಕ್ಕೆ ಈಗಾಗಲೇ ಕುಮಾರಸ್ವಾಮಿಯವರು, ದೇವೇಗೌಡರು ಎಲ್ಲರೂ ಸಹ ಸಹಮತವನ್ನು ವ್ಯಕ್ತಪಡಿಸಿರೋದ್ರಿಂದ ನಾವು ಇವರು ಒಟ್ಟಾಗಿ ಒಂದಾಗಿ ಹೋದರೆ ಪಕ್ಷವನ್ನು ಇಲ್ಲಿ ಅಧಿಕಾರಕ್ಕೆ ತರೋದೇನು ಕಷ್ಟ ಆಗೋದಿಲ್ಲ. ಆ ದಿಕ್ಕಿನಲ್ಲಿ ನಾವಿಬ್ಬರು ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅದು ಯಾವುದೂ ಆಗೋದಿಲ್ಲ. ಅದು ಯಾರೋ ಕೆಲವರು ಉದ್ದೇಶಪೂರ್ವಕವಾಗಿ ರೀತಿ ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ನಾನು ತಲೆ